ಬ್ಯಾನರ್ ಹಾಕಿದ್ದೀರಲ್ಲ ಅದಕ್ಕೆ ನ್ಯಾಯ ಒದಗಿಸಬೇಕು. ಈ ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕೆ ಅವರು ಮೂಲ ಕಾರಣಕರ್ತರಿದ್ದಾರೆ. ನಿಮ್ಮ STH ಅಧ್ಯಕ್ಷರಾದಂಥ ಶ್ರೀಯುತ ಬೋರೇಗೌಡರು ಸದಾ ಬೆನ್ನು ಬಿಡದೆ ನನಗೆ ಕಾಡಿರುವಂಥದ್ದು, ನಮ್ಮ ಶಾಲೆಗೆ ಏನಾದರೂ ವಿಶೇಷವಾಗಿ ಮಾಡಿಸಿ ಅಂತೇಳಿ. ಸೊ ಅವಾಗ ನಮಗೆ ಸ್ಟ್ರಾಂಗ್ ಬಂದಿತ್ತು. ಈ ಸಾಲಿನಲ್ಲಿ ನಾವು ಆಯ್ಕೆ ಮಾಡ್ಕೊಂಡು ಯಾಕೆ 10th ಮಕ್ಕಳಿಗೆ ಒಂದು ಪ್ರೋಗ್ರಾಮ್ ಮಾಡಬಾರ್ದು. ಶಿವಕುಮಾರ್ ಅವರು ನನಗೆ ಫೇಸ್ಬುಕ್ ಫ್ರೆಂಡು. ಸೊ ಅವರ ನನ್ನ ಬಾಂಧವ್ಯ ಹೇಗೆ ಅಂದರೆ ಅಕ್ಕ ತಮ್ಮನ ಬಾಂಧವ್ಯ. ನನ್ನ ಏಜ್ ಎಷ್ಟು ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರ ಏಜ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಅವ್ರು ಏನೆಲ್ಲ ಸಾಧನೆಗಳು ಹೇಳಿದ್ರು ಅದೇ ಥರ ನನ್ನದು ಕೂಡ ಪಕ್ಕದಲ್ಲೂ ಪಟ್ಟಿ ಇದೆ. ನಾನು ಅವರಿಬ್ಬರು ಕೂಡ ಗ್ರಾಮೀಣ ಪ್ರದೇಶದ ಸಣ್ಣ ಪ್ರತಿಭೆಗಳು, ಜೊತೆಗೆ ರೈತಾಪಿ ಕುಟುಂಬದಿಂದ ಇಬ್ಬರು ಕೂಡ ಮೂಲ ಬೆಳೆದಿರೋದು. ಇವಾಗಲೂ ಕೂಡ ಪ್ರೆಸೆಂಟ್ ಇರುವಂಥದ್ದು ರೈತಾಪಿ ಕುಟುಂಬದಲ್ಲೇ ವಾಸ ಮಾಡಬೇಕು ಅಂತ ಹೇಳಿ. ನಾವು ಇಲ್ಲಿಂದ ಡೆಲ್ಲಿವರೆಗೆ ಹೆಸರು ಮಾಡೋಕ್ಕೆ ಅವಕಾಶ ಇರಬೇಕಿದ್ರೆ ಸರ್ಕಾರಿ ಶಾಲೆನಲ್ಲಿ ಹೋಗಿ ನಿಮ್ಗೆ ಯಾಕೆ ಎಲ್ಲ ಮೂಲ ಸೌಕರ್ಯಗಳು ಇತ್ತು, ನಮ್ಗೆ ಇದರ ಆದಸತ್ವೇ ಇರಲಿಲ್ಲ ಬ್ರದರ್, ನಿಮ್ಗೆ ಇದೆಲ್ಲ ವ್ಯವಸ್ಥೆ ಇದೆ. ಹೊರಗೋಡ ಮೂಲಕ ಮತ್ತು ಜಯಣ್ಣ ಮೂಲಕ ಸಾಕಷ್ಟು ವಿಚಾರಗಳನ್ನ ಈ ಶಾಲೆಗಳಲ್ಲಿ ಕೇಳಿದ್ದೀನಿ. ಮತ್ತು ಸ್ಟೂಡೆಂಟ್ಗೂ ಕೂಡ ನಾನು ನೋಡಿದೆ. ಲಾಸ್ಟ್ ಟೈಮ್ ಬಂದಾಗ ಮಕ್ಕಳಿಗೆ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನಾನು ನನ್ನ ಹೆಸರು ರಾಣಿ ಚಂದ್ರಶೇಖರ್ ಅಂತೇಳಿ. ನಾನು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಸರ್ಕಾರ ಮತ್ತು ಸರ್ಕಾರೇತರ ಸಂಘ ಸಂಸ್ಥೆಗಳು ಮತ್ತು ಇಲಾಖೆಗಳಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಾನು ಎಷ್ಟು ಮಹಿಳೆಯರು ಮತ್ತು ಮಕ್ಕಳ ಪರ ಕೆಲಸ ಮಾಡುವಂಥವ್ರು. ಸೊ ನಾವು RT ಆ್ಯಕ್ಟ್ ಬಗ್ಗೆ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ 10 ಸರ್ಕಾರಿ ಶಾಲೆಗಳ ದತ್ತು ತಗೊಂಡು ಮತ್ತು 2 ಗ್ರಾಮ ಪಂಚಾಯತ್ಗಳನ್ನ ಮಂಡ್ಯ ತಾಲೂಕಿನಲ್ಲಿ ದತ್ತು ಪಡೆದು ನಾವು ಮಕ್ಕಳಿಗೋಸ್ಕರ ಮತ್ತು ಶಾಲೆಗೋಸ್ಕರ ಕೆಲಸ ಮಾಡ್ತಿರುವಂಥದ್ದು. ಈ ಕಾರ್ಯಕ್ರಮ ಮಾಡುವಂಥ ಮೂಲ ಉದ್ದೇಶ ಏನಂದರೆ ಇದರಿಂದ ನನಗೂ ಏನೂ ಲಾಭ ಇಲ್ಲ, ಶಿವಕುಮಾರ್ ಅವ್ರಿಗೂ ಏನಿಲ್ಲ. ನಮ್ಮ ನಂತರ ಯಾರು ವಾಟ್ ನೆಕ್ಸ್ಟ್ ಅಂತೀವಲ್ಲ ನಾವು, ಹಾಗೆ ಲೀಡರ್ಶಿಪ್ ಅನ್ನುವಂಥದ್ದು ನಾನು ಕಲ್ತಿರುವಂಥದ್ದು. ಲೀಡರ್ ಆಗೋದು ಅಂದರೆ ನಾವು ಆಗೋದಲ್ಲ, ನಮ್ಮ ನಂತರ 10 ಜನ ಯುವಕರನ್ನ ಲೀಡರ್ ಆಗಿ ನಾವು ಹುಟ್ಟಾಗಿ ನಮ್ಮ ಪಕ್ಕ ನಿಲ್ಲಿಸ್ಬಿಟ್ಟು ನಾವು ಕಣ್ಮರೆ ಹಾಕ್ತೀವಲ್ಲ, ಅದು ನಿಜವಾದ ಲೀಡರ್ಶಿಪ್ ಕ್ವಾಲಿಟಿ ಅಂತೇಳಿ. ನಾನು ಹಿಂದಿಗಡೆ ನಿಂತ್ಕೊಂಡು ನಿಮ್ಗೆಲ್ರಿಗೂ ಆ್ಯಕ್ಟಿವಿಟೀಸ್ ನೋಡ್ತಾ ಇದ್ದೆ. ಮೊನ್ನೆ ಒಂದು ಎಕ್ಸಾಂಪಲ್ ಕೊಟ್ಟು ನಾನು ಮಾತು ಮುಗಿಸ್ತೀನಿ. ನಾನು ಒಂದ್ಸಲ ನೇಪಾಳ ಹೋಗಿದ್ದೆ. ನೇಪಾಳ ಹೋದಾಗ ನಿಮ್ಮ ಥರನೇ ನಾನು ಕೂಡ ಒಂದು ಟ್ರೈನಿಂಗ್ಗೆ ನ್ಯಾಷನಲ್ ಲೆವೆಲಲ್ಲಿ ಹೋದಾಗ ನನಗೆ ಶಿವಕುಮಾರ್ ಸರ್ ಯಾರು ಮಾಹಿತಿ ಕೊಡೋ ಸಂಪನ್ಮೂಲ ವ್ಯಕ್ತಿ ಬಂದಿರ್ತಾರೆ, ಸ್ಪೆಷಲಿಟಿ ನಾವು ಕರಿತೀವಿ ಶಿವಮೊಗ್ಗ ಅಂತ. ಆ ಥರ ಬಂದಂಥ ಒಬ್ಬ ಸಂಪನ್ಮೂಲ ವ್ಯಕ್ತಿ ಹೇಳ್ತಾ ಇದ್ದೀವಿ. ನಾವೆಲ್ಲ ಇಂಡಿಯಾದ ಬೇರೆ ಬೇರೆ ರಾಜ್ಯಗಳಿಂದ ಆಯ್ಕೆಯಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಸಂಪನ್ಮೂಲ ವ್ಯಕ್ತಿ ಬಂದ ತಕ್ಷಣ ಹೇಳಿದ್ರು, ನಿಮ್ಮನ್ನೆಲ್ಲ ನೋಡಿ ನನಗೆ ತುಂಬ ದುಃಖ ಆಗ್ತಾ ಇದೆ ಅಂತ. ನಮಗೆ ಸಡನ್ಲಿ ನೀವೆಲ್ಲ ಹೇಳ್ತಿರಲ್ಲ, ಏನು ಹೇಳ್ತಿದ್ದಾರೆ ಕಾಲೇಜಲ್ಲಿ ಏನು ಹೇಳಕ್ ತಂದಿದ್ದಾರೆ ಅಂತ, ಹಂಗೆ ನಾವು ಈ ಅಪ್ಪನ ಏನು ತಲೆ ಕೆಟ್ಟಿದ್ಯಾ, ನಾವು ಇಷ್ಟೊಂದು ಚೆನ್ನಾಗೆಲ್ಲ ಹೊಸ ಬಟ್ಟೆ ಹಾಕೊಂಡು ನೀಟಾಗಿ ರೆಡಿಯಾಗಿ ಬಂದು ತರಾವರಿ ಡ್ರೆಸ್ ಕೊಡು, ನಮ್ಮ ರಾತ್ರಿ ಡ್ರೆಸ್ ಕೊಡೋದು ನಾವು ಕೂತಿದ್ದೀವಿ, ಈ ಅಪ್ಪ ಏನು ತಲೆ ಕೆಟ್ಟಿದೆಯಾ ಈ ಥರ ಹೇಳ್ತಿದ್ದಾರೆ, ನಿಮ್ಮೆಲ್ಲ ನೋಡಿದ್ರೆ ದುಃಖ ಆಗುತ್ತೆ ಅಂತ ಹೇಳಿದಾಗ ನಾವು ಹೇಳಿದ್ವಿ ಸರ್ಗೆ, ಸರ್ ಯಾಕೆ ನಾವೆಲ್ಲ ಎಷ್ಟು ಚೆನ್ನಾಗಿ ಬಂದು ಕೂತಿದ್ದೀವಿ, ನೀವು ದುಃಖ ಆಗುತ್ತೆ ಅಂತ ಹೇಳ್ತಿದ್ದೀರಲ್ಲ, ಕಾರಣ ಏನು ಅಂತ ಹೇಳಿದಾಗ ಆ ಅಪ್ಪ ನಮಗೆ ನಮ್ಮ ಸಂಪನ್ಮೂಲ ವ್ಯಕ್ತಿ ಹೇಳೋದು ಒಂದೇ ಮಾತು, ಎಲ್ಲ ತುಂಬ ತರಾವರಿ ಬಟ್ಟೆಯಲ್ಲಿ ತರಾವರಿ ಬಣ್ಣ ಮೇಕಪ್ ಹಾಕೊಂಡು ನಿಮ್ಮದೇ ವಿಭಿನ್ನ ಶೈಲಿನಲ್ಲಿ ನಿಮ್ಮ ರಾಜ್ಯನ ಪ್ರತಿನಿಧಿಸ್ತಾ ಕೂತಿದ್ದೀರಾ. ಆದರೆ ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ಯಾಕೆ ದುಃಖ ಆಗುತ್ತೆ ಅಂದರೆ ನೀವೆಲ್ಲರೂ ನನಗೆ ಕುಬ್ಜರನ್ನು ಕಾಣಿಸ್ತಿದ್ದೀರಾ ಅಂತೇಳಿ. ಕುಬ್ಜರು ಮೀನ್ಸ್ ಡಿಸಬಲ್, ವಿಶೇಷ ಚೇತನರು, ಅಂಗವೈಕಲ್ಯ ಇರುವಂಥವ್ರಿಗೆ ಕುಬ್ಜರು ಅಂತ ಹೇಳ್ತಾರೆ. ಹಂಗೆ ಶಿವಕುಮಾರ್ ಅವ್ರು ನಾನು ರೆಕಾರ್ಡ್ ಮಾಡಿದ್ರೆ 5 ಸಾರಿ ನಿಮ್ಮನ್ನ ಸ್ಟ್ರೈಟ್ ಕೂತ್ಕೊಳ್ಳಿ ಅಂತ ಹೇಳಿ. ಇತ್ತೀಚೆಗೆ ನಮಗೆಲ್ಲ ಬ್ಯಾಕ್ ಪೇನ್ ಬರ್ತಾ ಇದೆ. 2 ವೀಲರ್ ಓಡಿಸೋದೊಂದು, ಕಾರ್ ಓಡಿಸೋದೊಂದು, ಮುಖ್ಯವಾಗಿ ನೀವು ಶಾಲೆನಲ್ಲಿ ಕೂತ್ಕೊಳ್ಳೋ ಪ್ರಕ್ರಿಯೆನೇ ನಿಮ್ಮ ಬ್ಯಾಕ್ ಪೇನ್ ಬರೋದಕ್ಕೆ ಕಾರಣ. ಇಡೀ ನಮ್ಮ ಬಾಡಿ ವೇಟ್ನ ಹಿಂಗೆ ಕುತ್ಕೊಂಡ್ಬಿಟ್ರೆ ನೀವು ಅದರಲ್ಲಿ ಬೀಳುತ್ತೆ. ದಯಮಾಡಿ ಸ್ಟ್ರೈಟ್ ಕೂತ್ಕೊಳ್ಳಿ. ಸೊ ಇವತ್ತಿನ ಈ ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕೆ ಬೋರೇಗೌಡರು ಮತ್ತು ಜಯಣ್ಣ ಸರ್ ಅವಕಾಶ ಮಾಡಿಕೊಟ್ಟು, ಶಿವಕುಮಾರ್ ಸರ್ ಕೂಡ ಬಿಡುವು ಮಾಡ್ಕೊಂಡು ನನಗೆ ಕೇಳಿದ ತಕ್ಷಣ ಅವ್ರಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂದರೆ, ಆ್ಯಕ್ಚುಲಿ ಇದು ಮೇಡಮ್ ಹೇಳಿ ಪೇಬಲ್ ಟ್ರೈನಿಂಗ್. ನೀವು ಯಾರಾದರೂ ದುಡ್ಡು ಕೊಟ್ಟಿದ್ದೀರಾ ಸ್ಟೂಡೆಂಟಿಗೆ ಸ್ಕೂಲ್ಗೆ ಅಥವಾ ನಮಗೆ ಯಾರು ಕೊಟ್ಟಿಲ್ಲ. ಒಂದ್ಸರಿಗೆ ಒಂದು ಟೀಚ್ ಮಾಡಿದ್ರೆ ಈ ಸ್ಪೀಚ್ ಮಾಡಿದ್ರೆ ಅವ್ರಿಗೆ 10,000 ರೂಪಾಯಿ ಪೇ ಮಾಡುತ್ತೆ ಯಾವುದೇ ಇನ್ಸ್ಟಿಟ್ಯೂಟ್. ಸೊ ನಿಮಗೆ ಉಚಿತವಾಗಿ ನಮ್ಮ ಸಂಸ್ಥೆ ಮೇಲಿರೋ ಗೌರವ ಮತ್ತು ನನ್ನ ಮೇಲಿರೋ ಗೌರವಕ್ಕೆ ಇವತ್ತು ಅವ್ರು ಬಂದು ಆತ್ಮೀಯತೆಯಿಂದ ನಿಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ನಮಗೆ ನಿಮ್ಮ ಕಡೆಯಿಂದ ಬೆಸ್ಟ್ ರಿಸಲ್ಟ್. ಸೊ ನಾನು ಹೇಳಿದೆ, ನಾನು ಹೇಳ್ತಿದ್ರೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನನ್ನ ಒಪಿನಿಯನ್ ಹೇಳ್ತೀನಿ. ಯಾವತ್ತೂ ಆಗಲಿ ನಮಗೆ ರೂಪ ಬೇಕಿಲ್ಲ, ಫಿಸಿಕಲಿ ಸ್ಟ್ರಕ್ಚರ್ ಬೇಕಿಲ್ಲ, ರೂರಲ್ಲು ಅರ್ಬನನ್ನು ಕೊಡಬೇಕಾಗಿಲ್ಲ. ನಾವೆಲ್ಲರೂ ಕೂಡ ಮನುಷ್ಯರು. ಸೊ ಸಾಧಿಸ್ತೀವಿ ಅನ್ನೋ ಛಲ ಇದ್ದರೆ ಇದೆಲ್ಲವನ್ನು ಮೆಟ್ಟು ನಿಂತು ಈ ಬೆಸ್ಟ್ ಅಂತ ನಾವು ನಮ್ಮ ಕ್ಷೇತ್ರಗಳಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಬೆಸ್ಟ್ ನಿರ್ಧಾರ ಶಿವಕುಮಾರ್ ಮತ್ತು ರಾಣಿ ಚಂದ್ರಶೇಖರ್ ನಿಮ್ಮ ಕಣ್ಮುಂದಿದ್ದಾರೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನಾಡಿನ ಹೊಸ ವರ್ಷ ಹೊಸತನ್ನ ತತ್ತ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಬರೆಯುವಂಥ ಪರೀಕ್ಷೆಗಳನ್ನ ಧೈರ್ಯವಾಗಿ ಎದುರಿಸಿ. ಸ್ಕೋರ್ ಮುಖ್ಯನೇ ಅಲ್ಲ, ನೀವು SSLCನ ಪಾಸ್ ಮಾಡಿ ಉತ್ತಮ ಅಂಕ ಗಳಿಸಿ ಪಾಸ್ ಮಾಡಿದ್ರೆ ಒಳ್ಳೆ ಫ್ಯೂಚರ್ ಸಿಗುತ್ತೆ. ಇಲ್ವಾ ಕಡಿಮೆ ಪರ್ಸೆಂಟೇಜ್ ಬಂದು ತಲೆ ಕೆಡಿಸ್ಕೋಬೇಡಿ. ಸೊ ಮುಂದೆ PUCನಲ್ಲಿ ಹೆಚ್ಚಿನ ಸ್ಕೋರ್ನ ಮಾಡೋದಕ್ಕೆ ನೀವು ಉತ್ಸಾಹಕರಾಗಿ SSLC
ವತಿಯಿಂದ ಹೋಗಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಜಯಣ್ಣ ಸರ್ಗೆ ಮತ್ತು ಗೋರೆಗೌಡರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸ್ಪೆಷಲಿ ನಾನು ಶಿವಕುಮಾರ್ಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಸಂಸ್ಥೆ ಪರವಾಗಿ ಶಾಲೆ ವತಿಯಿಂದ ಧನ್ಯವಾದಗಳನ್ನ ತಿಳಿಸಿದ್ದೇನೆ. ಇಷ್ಟೊತ್ತು ನಿಮ್ಗೆ ಸಮಯದ ಅಭಾವ ಇದ್ದು ಕೂಡ ಈ ಉರಿಯೋ ಸತ್ಯನಲ್ಲಿ ನೀವು ಎದುರು ಬಿಸಿಲಿನಲ್ಲಿ ಇಷ್ಟೊತ್ತು ಕೂತು ಸಮಯ ಆಗಿದ್ರು ಕೂಡ ನಮ್ಮ ಮಾತುಗಳನ್ನ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತು ಟೀಚರ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತೀನಿ.